1987ರಿಂದ 90ರವರೆಗೆ ಬೆಂಗಳೂರಿನಲ್ಲಿ ನನ್ನ ಹಿರಿಯ ವಕೀಲರಾದಂಥ ಸನ್ಮಾನ್ಯ ಶ್ರೀ FV ಪಾಟೀಲ್ರವ್ರ ಹತ್ರ ನಾನೊಬ್ಬ ಕಿರಿಯ ವಕೀಲನಾಗಿ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಆ 3 ವರ್ಷ ನಾನು ಯಾವುದೇ ಸಂಘಟನೆಗಳಿಗಾಗಲಿ, ಕಾರ್ಮಿಕರ ಇದಕ್ಕಾಗಲಿ, ರಾಜಕೀಯ ಬದುಕಿಗಾಗಲಿ ನಾನು ಎಂದೂ ಕೈ ಹಾಕಲಿಲ್ಲ. 3 ವರ್ಷದ ನಂತರ ನಾನು ಯಾವಾಗ ಹೊರಗಡೆ ಬಂದು ನನ್ನ ಇಂಡಿಪೆಂಡೆಂಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದಾಗ ಎಡಪಂಥೀಯ ಒಂದು CPI ಪಾರ್ಟಿಯಲ್ಲಿ ಮತ್ತು AITCಯಲ್ಲಿ ನನ್ನನ್ನು ಪುನಃ ನೀನು ಸಕ್ರಿಯವಾಗಿ ಕೆಲಸಕ್ಕೆ ಬರಬೇಕು ಅಂದಾಗ ಆವಾಗ ಅನಂತ್ ಸುಬ್ರಹ ಅಂತವರು ಮತ್ತು ಆನಂದ್ ತೀರ್ಥ ಅಂತವರು, ಬಾಲಕೃಷ್ಣ ಅಂತವರು, ಬಹಳಷ್ಟು MS ಕೃಷ್ಣನ್ರವರು ಅವ್ರನ್ನ ನಾನು ಇವತ್ತು ನೆನೆಸ್ಕೊಳ್ಳೋವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಅಂತಹ ಕಾರ್ಮಿಕರ ಪರವಾಗಿ ಆಗ ಪಂಪಾಪತಿಯವರು ಅಂಥವರೆಲ್ಲರೂ ನೀನು ಬರಲೇಬೇಕು, ಸ್ವಲ್ಪ ಕಾರ್ಮಿಕರ ಬಗ್ಗೆ ಒಂದು ಕಾಳಜಿ ವಹಿಸಿ ಹೋರಾಟ ಮಾಡಬೇಕು ಅಂದಾಗ ನನಗೆ ವೃತ್ತಿಯ ಜೊತೆಲಿ ಒಂದು ಪ್ರವೃತ್ತಿಯಾಗಿ ಕಾರ್ಮಿಕ ಸಂಘಟನೆಗಳ ಬಗ್ಗೆ ಬಂದಿದ್ದು. ತಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಕಾರ್ಮಿಕ ಸಂಘಟನೆಗಳು ಹೇಗಿತ್ತು ಅಂತ ಹೇಳಿದರೆ, ಮೇ 1 ಬಂದರೆ ಇಡೀ ಬೆಂಗಳೂರಿನಲ್ಲಿ ಕೆಂಬಾವುಟಗಳು ರಾರಾಜಿಸ್ತಿದ್ದು. ಅದು ಲೆಫ್ಟ್ ಮೂಮೆಂಟದಲ್ಲಿ CPI ಇರ್ಬೋದು, CPM ಇರ್ಬೋದು, AITC ಇರ್ಬೋದು, CIT ಇರ್ಬೋದು, ಇನ್ನಿತರ ಯಾವುದೇ ಸಂಘಟನೆಗಳಾದರೆ ಹಾಗೆ ಇರ್ತಿತ್ತು. ಬೆಂಗಳೂರಿನಿಂದ ಹಿಡಿದು ನೆಲಮಂಗಲದವರೆಗಿರುವಂತಹ ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಕೆಂಬಾವುಟಗಳು ಇರ್ತಿತ್ತು. ಅವತ್ತಿನ ಬಹಳಷ್ಟು ದೊಡ್ಡ ಸಮೂಹ ಅಂತೇಳಿದರೆ ಸೋಪ್ ಫ್ಯಾಕ್ಟ್ರಿ, ಕಿರ್ಲೋಸ್ಕರು, ಆಮೇಲೆ ಮೈಕೋ, NGF, ಇವು ಕರ್ನಾಟಕದ ಒಳಗಡೆ ಇದ್ದಂತಹ ಫ್ಯಾಕ್ಟ್ರಿಗಳು. ಅವೆಲ್ಲದಕ್ಕೂ ಸಹ ಕಾಮ್ರೇಡ್ MS ಕೃಷ್ಣನ್ರವರು ರೂವಾರಿಯಾಗಿ ಮುಖ್ಯಸ್ಥರಾಗಿ ಓಡಾಡ್ತಿದ್ರು. ಇವತ್ತು MS ಕೃಷ್ಣನ್ರವರು ಹಾಕ್ಕೊಟ್ಟಂಥ ಒಂದು ವೇಜಸ್ ಸ್ಕೀಮ್ ಏನಿದೆ ಅದನ್ನು ನೋಡಿಕೊಂಡು ಪಕ್ಕದ ಇನ್ನೊಂದು ಇಂಡಸ್ಟ್ರಿಯವ್ರು ಮಾಡ್ತಿದ್ರು, ಮೈಕೋದವ್ರು ಮಾಡ್ತಿದ್ರು. ಮೈಕೋದ ಆದ ತಕ್ಷಣ ಇನ್ನು ಬಾಷಿಗೆ ಬರ್ತಿತ್ತು, ಅವಾಗ ಇನ್ನೂ ಬಾಷ್ ಬಂದಿರಲಿಲ್ಲ. ಸಣ್ಣ ಸಣ್ಣ ಆಕ್ಸಿಲರಿ ಇವೆಲ್ಲವೂ ಮಾಡ್ತಿದ್ದು. ಆಮೇಲೆ NGF ನಮ್ಮ ಕರ್ನಾಟಕದ ಒಂದು ಮುತ್ತು ರತ್ನ ಇದ್ದ ಹಾಗೆ. ತಮಗೆ ಹೇಳಬೇಕು ಅಂತ ಹೇಳಿದ್ರೆ, ಬೆಂಗಳೂರು ನಗರದಲ್ಲಿ ಒಂದು 7-8 ಡೈಮಂಡ್ ಇಂಡಸ್ಟ್ರೀಸ್ಗಳು ಅಂತಿದ್ರು. ಅದು ಸೆಂಟ್ರಲ್ ಗೌರ್ಮೆಂಟ್ದು. HAL ಇರ್ಬೋದು, ಬೆಮೆಲ್ ಇರ್ಬೋದು, ಬೆಲ್ ಇರ್ಬೋದು, ಇನ್ನೂ ಹಲವಾರು ಫ್ಯಾಕ್ಟ್ರಿಗಳು, ಕೋಚ್ ಫ್ಯಾಕ್ಟ್ರಿ, ಇದು ರೈಲ್ವೆ ಫ್ಯಾಕ್ಟ್ರಿಗಳು, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟಿನ. ಇದು ಜವಾಹರ್ಲಾಲ್ ನೆಹರು ಅವರು ಅದನ್ನ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡಿದಾಗ ಇವೆಲ್ಲ ಹುಟ್ಟು ಬಂದಂಥ. ಆದರೆ ಅವೆಲ್ಲವೂ ಸಹ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದ್ದು. ಅದರ ಜೊತೆಯಲ್ಲಿ ಒಂದು ಕಾಂಪಿಟೇಟಿವ್ ಆಗಿ ಕರ್ನಾಟಕ ಸರ್ಕಾರ ಒಂದಷ್ಟು ದುಡ್ಡನ್ನು ಹಾಕಿ ಸೋಪ್ ಫ್ಯಾಕ್ಟ್ರಿ ಬಿಡಿ, ಅದು ಮೈಸೂರು ಮಹಾರಾಜರ ಸಮಯದಿಂದ ಬಂದಂಥದ್ದು. NGF ಮೈಸೂರು ಮಹಾರಾಜರ ಆ ಟೈಮಲ್ಲಿ ಹುಟ್ಟುಕೊಂಡು ಬಂದಂಥದ್ದು. ಮೈಸೂರು ಲ್ಯಾಂಪ್ಸು ಇವತ್ತು ಏನು ನಾನು ಈ ಹೆಸರುಗಳನ್ನ ಹೇಳ್ತಿದ್ದೀನಿ. ಆಮೇಲೆ ಕಿಮ್ಕೋ, ಕರ್ನಾಟಕ ಇಂಪ್ಲಿಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ಕಿಮ್ಕೋ ಒಂದಿತ್ತು. ಇನ್ನು ಕರ್ನಾಟಕ ಒಂದು ಅವುಗಳೆಲ್ಲ ಆಸ್ತಿಪ ಎಲ್ಲ ಇನ್ನೂ ಇದೆ. ಒಟ್ಟು 72 ನಿಗಮ ಮಂಡಳಿಗಳಿದ್ದು, ಎಲ್ಲವೂ ಪ್ರಾಫಿಟಲ್ಲೇ ನಡೀತಿದ್ದು. ಕಾವೇರಿ ಹ್ಯಾಂಡಿಕ್ರಾಫ್ಟ್ಸ್ ಇರ್ಬೋದು, ಇದು ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ ಲೆದರ್ದು, ಲಿಡ್ಕರ್ ಇದೆಯಲ್ಲ, ಅದು ನಿಗಮ ಮಂಡಳಿ ಒಳಗಡೆ ಬರ್ತದೆ. ಕ್ಯೋನಿಕ್ಸ್ ಬರ್ತದೆ. ಹೀಗೆ ಹಲವಾರು ಸಂಘಟನೆಗಳು ಇದರೊಳಗಡೆ ಬರ್ತಿದ್ದವು. ಏನು ನಿಗಮ ಮಂಡಳಿಯಲ್ಲೇ ಬರ್ತಿದ್ದವು. ನಾನು ಯಾವಾಗ 90, 92, 93ರಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಇದನ್ನೆಲ್ಲ ನಾನು ನಡೆಸ್ತಾ ಬಂದಾಗ ನನಗೆ ಗೊತ್ತಾಗಿದ್ದೇನೆಂದರೆ, 72 ನಿಗಮ ಮಂಡಳಿಗಳಲ್ಲಿ ಸರಿಸುಮಾರು 20-25 ನಿಗಮ ಮಂಡಳಿಗಳು ಲಾಸಲ್ಲೇ ಇರ್ತಿದ್ದು. ಲಾಸಲ್ಲೇ ಅಂದರೆ ಒಂದು ನಿಗಮ ಮಂಡಳಿ, ಈಗ ಸೋಪ್ ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳಿ, CMD ಅಂತ ಇರ್ತಾರೆ ಅಲ್ಲಿ, ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟ್ರು. ಆ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟ್ರು ಒಬ್ಬ IAS ಅಧಿಕಾರಿನ ಹಾಕ್ತಾರೆ. ಅವನಿಗೆ ಒಂದು ಜವಾಬ್ದಾರಿ ಇರ್ತದೆ. ಸೇಲ್ಸ್ ಹೇಗೆ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ತಗೋಬೇಕು, ಮತ್ತು ರಾ ಮೆಟೀರಿಯಲ್ಸ್ ಹೇಗೆ ತರಬೇಕು, ಇವೆಲ್ಲವೂ ಇರ್ತದೆ. ಆದರೆ ಇಲ್ಲಿಯ ರಾಜಕೀಯ ಹೇಗೆ ಬೆಳೀತಾ ಹೋಯಿತು, ಈ ನಿಗಮ ಮಂಡಳಿಗೂ ಒಂದೊಂದಾಗಿ
ಅವು ನಶಿಸಿ ಹೋಗ್ಲಿಕ್ಕೆ ಕಾರಣ ಆಯಿತು ಅಂದರೆ ಈ ರಾಜಕೀಯ ವ್ಯಕ್ತಿಗಳು ಕಾರಣ ಅವರು. ನೋಡಿ, ನಿಮಗೆ ಯಾವುದೇ ಸರ್ಕಾರ ಬರಲಿ, ನಾನು ಯಾವ ಪಾರ್ಟಿ ಪಕ್ಷಕ್ಕೆ ನಾನು ಇದನ್ನಾಗಿ ಹೇಳ್ತಾ ಇಲ್ಲ. ಒಂದು ಪಾರ್ಟಿ ಅಧಿಕಾರಕ್ಕೆ ಬಂದರೆ ನಾನೂ ಮಂತ್ರಿ ಆಗಬೇಕು ಅಂತ ಹೇಳಿ ಎಲ್ಲರೂ ಸಹ ಮಂತ್ರಿಗಿರಿಗೆ ಓಡಾಡ್ತಿದ್ರು. ಮಂತ್ರಿಗಿರಿ ಸಿಗಲಿಲ್ಲ ಅಂದರೆ ಆಗ ಸುಮ್ಮನಿರಪ್ಪ, ನಿನಗೆ ಒಂದು ನಿಗಮ ಮಂಡಳಿಗೆ ಚೇರ್ಮನ್ ಮಾಡ್ತೀನಿ ಅಂತಿದ್ರು. ಆ ಚೇರ್ಮನ್ಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀನಿ ಅಂತಿದ್ರು. ನಮ್ಮ MLAಗಳಿಗೆ ಏನಾಗಬೇಕು? ಒಂದು ಗೂಟದ ಕಾರು, ಒಂದು ಕ್ವಾರ್ಟರ್ಸು, ಆ ನಿಗಮದಲ್ಲಿ ಅವರು ಓಡಾಡಿಕೊಂಡು ಆರಾಮಾಗಿರಬೇಕು. ಅದರೊಳಗಡೆ ನಾವು ಸುಮ್ಮನಿರೋದಿಲ್ಲ. ತೆಂಗಿನ ನಾರಿನ ಒಂದು ಮಂಡಳಿ ಇದೆ, ಅದು ಪೂರಾ ಲಾಸಲ್ಲಿದೆ. ಅಂಥದಕ್ಕೊಬ್ಬನ ಚೇರ್ಮನ್ ಮಾಡೋದು. ಅವನು ಇಲ್ಲ, ನಾನು ಹೊರಗಡೆ ದೇಶಕ್ಕೆ ಹೋಗಿ ತೆಂಗಿನ ನಾರಿನಲ್ಲಿ ಸಂಶೋಧನೆ ನೋಡ್ಕೊಂಡು ಬರ್ತೀನಿ, ಅಲ್ಲಿ ಫ್ಯಾಕ್ಟ್ರಿ ಹೆಂಗೆ ನಡೀತಿದೆ ಅದನ್ನು ನೋಡ್ಕೊಂಬರ್ತೀನಿ. ಮೊದಲೇ ಲಾಸಲ್ಲಿದೆ, ಅಂಥದಕ್ಕೆ ಒಬ್ಬ ಚೇರ್ಮನ್ನು. ಆ ಚೇರ್ಮನ್ ಹೊರದೇಶಕ್ಕೆ ಹೋಗಿ ನೋಡ್ಕೊಬರೋಂಥದ್ದು. ಹೀಗೆ ನಿಗಮ ಮಂಡಳಿಗಳು ಯಾವಾಗ ಮುಳುಗ್ತಾ ಬರ್ತದೆ ಅಂದರೆ, ಒಬ್ಬ ಚೇರ್ಮನ್ ಅಪಾಯಿಂಟ್ ಮಾಡಿದರೆ ಸರಿಸುಮಾರು 2 ರಿಂದ 5 ಲಕ್ಷ ರೂಪಾಯಿ ಅವನ ಖರ್ಚು ವೆಚ್ಚ. ಮನೆ ಬಾಡಿಗೆ 40 ರಿಂದ 80 ಸಾವಿರದವರೆಗೆ. ಹಾಗೆಯೇ ಅವನಿಗೂ 2 PS ಮನೆ ಎಲ್ಲ ಪೀಠೋಪಕರಣಗಳೆಲ್ಲ ಹೊಸದಾಗಿ, ಆಮೇಲೆ ಒಂದು ಕಾರು. ಅವಾಗ ಅಂಬಾಸಿಡ್ರು, ಈಗ ನೀವು ಹೈಬ್ರಿಡ್ ಇನ್ನೋವಾನ ಕೇಳ್ತಿರೋ ಕ್ರಿಸ್ಟಾ ಕೇಳ್ತಿರೋ ಗೊತ್ತಿಲ್ಲ, ಹೋಗಿ ನೋಡ್ಕೊಬನ್ನಿ. ಈಗಿರೋಂಥ ಫ್ಯಾಕ್ಟ್ರಿಗಳಲ್ಲಿ ಆಗಲೇ KSRTC ಚೇರ್ಮನ್ ಅಂತ ಯಾರಿದ್ದಾರೆ ಅವ್ರುಗಳೆಲ್ಲ ಯಾವ ಕಾರು ಉಪಯೋಗಿಸ್ತಿದ್ದಾರೆ. ಇವೆಲ್ಲವನ್ನು ಇವ್ರ ಜೊತೆಯಲ್ಲಿ ಆ ಬಂದಂಥ MLAಗಳು ಏನು ಮಾಡ್ತಿದ್ರು? ಅವರೇನೋ ಆರಾಮಾಗಿ ಇಲ್ಲ, ಫ್ಯಾಕ್ಟ್ರಿ ಚೆನ್ನಾಗಿ ನಡೀಲಿ, ಆ ನೌಕರರೊಟ್ಟಿಗೆ ನಾವು ಒಳ್ಳೆಯ ಸೌಹಾರ್ದತೆ ಇರಬೇಕು ಅಂತ ಎಂದೂ ಇರಲಿಲ್ಲ. ಅವರು ನಮ್ಮೂರ ಕಡೆಯಿಂದ ಹುಡುಗನ ಕರ್ಕೊಂಬಂದು ಹೆಂಗೆ ಈ ಫ್ಯಾಕ್ಟ್ರಿ ಒಳಗೆ ಕೆಲಸಕ್ಕೆ ಸೇರಿಸ್ಬೇಕು, ಕಾಂಟ್ರಾಕ್ಟಿಗೆ ಸೇರಿಸಿ ಆಮೇಲೆ ಅವನ್ನ ರೆಗ್ಯುಲರೈಸ್ ಮಾಡಬೇಕು, ಆಮೇಲೆ ಒಂದು 10 ಜನಕ್ಕೆ ನಾನು ಕೆಲಸ ಕೊಟ್ಟರೆ ಎಷ್ಟು ದುಡ್ಡು ಮಾಡ್ಕೋಬೇಕು. ಇದು ನನ್ನ ನೇರವಾದ ಆರೋಪ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ಅವರ ಸ್ವಹಿತಾಸಕ್ತಿಯನ್ನು ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಹೋಗಿ ಇವತ್ತು ನಿಗಮ ಮಂಡಳಿಗಳು ಲಾಸಲ್ಲಿ ಹೋಯಿತು. ಸರಿಸುಮಾರು SM ಕೃಷ್ಣನವರಿದ್ದಾಗ ಇದೇ ಥರದಲ್ಲಿ ನಿಗಮ ಮಂಡಳಿಗಳಿಗೆ ಒಂದು ಚಾರ್ಟ್ ಮಾಡಿ ಯಾರ್ಯಾರು ಅಂತ ಅದು ಅಪ್ರೂವಲ್ಲು ಹೈಕಮಾಂಡಿಂದ ತರಲಿಕ್ಕೆ ಹೊರಟಿದ್ರು. ನನ್ನ ಹತ್ರ ಒಂದು ನಿಗಮ ಮಂಡಳಿಗಳ ಒಂದು ಪುಸ್ತಕ ಸಿಕ್ಕಿತ್ತು. ಅದರಲ್ಲಿ ಎಷ್ಟು 72 ನಿಗಮ ಮಂಡಳಿಗಳು ಯಾವುದು ಲಾಸಲ್ಲಿದೆ, ಯಾವುದು ಭಾಳ ಅಂದರೆ ಒಂದು ನಿಮ್ಗೆ 10-15 ನಿಗಮ ಮಂಡಳಿ ಅಷ್ಟೇ ನಿಮಗೆ ಲಾಭದಲ್ಲಿದ್ದಂಥದ್ದು. ಆವಾಗ ಉಳಿದವೆಲ್ಲವೂ ಲಾಸೇ. ಆದರೂ ಸಮೇತ ಒಂದು ಲಾಸಲ್ಲಿದ್ದದಕ್ಕೆ ನೀವು ಆನೆ ಭಾರ ಹಾಕಿದ್ರೆ ಅದು ಏನಾಗಬೇಕು? ಅಂಥ ಸಮಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ನಾನು ಹೈಕೋರ್ಟ್ನಲ್ಲಿ ವೆಕೇಷನ್ ಇದ್ದಾಗ ಟೈಮಲ್ಲಿ ಹಾಕಿದಾಗ ಅದಕ್ಕೊಂದು ಚೆಕ್ಕನ್ನು ನ್ಯಾಯಾಲಯ ಕೊಡ್ತು. ನಾವು ಒಂದು ನಂಬಿಕೊಂಡಿದ್ದೀವಿ, ಈ ಸರ್ಕಾರ ಲಾಸಲ್ಲಿರುವಂತಹ ನಿಗಮ ಮಂಡಳಿಗೆ ಯಾವುದೇ ಚೇರ್ಮನನ್ನು ಅಪಾಯಿಂಟ್ ಮಾಡಲ್ಲ ಅಂತ ಒಂದು ಲೈನು ಹಾಕಿದರು. ಅದು ಅವರಿಗೆ ವರದಾನ ಆಯಿತು. ನೋಡಿ, ಹೈಕೋರ್ಟ್ ಹೆಂಗೆ ಹೇಳಿಬಿಟ್ಟಿದ್ದೆ, ಅದರಿಂದ ನಿಮ್ಗೆ ಯಾರಿಗೂ ಕೊಡೋಕ್ಕೆ ಬರೋಲ್ಲ ಅಂಥೇಳಿ ಒಂದು 10-15ಕ್ಕೆ ಮಾಡಿದ್ರು. ಅವ್ರದ್ದು ಒಂದೇನೋ ಹೇಳ್ತಾರಲ್ಲ, ಏನೋ ಹೊಡೆಯೋದು ತಲೆಗೆ ಹೊಡೆಯೋ, ಇದು ಕೊಡ್ಲಿ ತಪ್ಪಿದ 100 ವರ್ಷ ಆಯಿಸು ಅಂತ. ಅವ್ರಿಗೆ ಆ ಪಟ್ಟಿ ಏನು ಮಾಡ್ಕೊಂಡಿದ್ರೆ ಅದು ಹೊಗೆ ಬಿಡ್ತು. ಅವಾಗ ಇದ್ದಂಥ SM ಕೃಷ್ಣ ನಿರಾಳ ಆಗ್ಬಿಡ್ತು. ಅಯ್ಯಪ್ಪ, ಹೈಕೋರ್ಟ್ ಇಷ್ಟು ಹೇಳ್ಬಿಟ್ರಲ್ಲ ಸಾಕು. ಪುನಃ ಅದನ್ನೆಲ್ಲ ಕಿತ್ತಾಕಿರು, ಪುನಃ ಹೋದ್ರು. ಹಾಗೆ ಮುಂದಕ್ಕೆ ಹೋಯ್ತಾ ಇವತ್ತು BBMP ಎಲೆಕ್ಷನ್ ಹೆಂಗೆ ಮುಂದಕ್ಕೆ ಹೋಗ್ತಿದೆ ಹಾಗೇನೆ ಹೋಯ್ತದು. ಇದನ್ನು ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂದರೆ, ಕಾವೇರಿ ಹ್ಯಾಂಡಿಕ್ರಾಫ್ಟ್ಸಿಗೆ ಬನ್ನಿ. ಕಾವೇರಿ ಹ್ಯಾಂಡಿಕ್ರಾಫ್ಟ್ಸು ಯಾರಿಗಾಗಿರೋದ್ರಿ?